ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಆತ್ಮವಿಶ್ವಾಸದ ಮಹತ್ವ. ಮಾನವ ಜನ್ಮದಲ್ಲಿ ಹಣ, ಪ್ರತಿಭೆ ಹಾಗೂ ಶಿಕ್ಷಣ ಇವೆಲ್ಲವೂ ತುಂಬ ಮುಖ್ಯ. ಆದರೆ ಇವುಗಳಿಗಿಂತ ದೊಡ್ಡ ಶಕ್ತಿ ಅಂದರೆ ಅದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಇದ್ದರೆ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯ ಸಾಧನೆ ಮಾಡಬಹುದು. ನೀವು ಉದಾಹರಣೆಗೆ ತೆಗೆದುಕೊಳ್ಳಿ, ಒಂದು ಸಣ್ಣ ಮಗು ನಡೆಯಲು ಕಲಿಯುವಾಗ ಹಲವಾರು ಬಾರಿ ಬೀಳುತ್ತೆ. ಆದರೆ ಅದು ನಾನು ನಡೆಯಬಲ್ಲೆ ಎಂಬ ನಂಬಿಕೆಯನ್ನು ಕಳ್ಕೊಳ್ಳೋದಿಲ್ಲ. ಅದೇ ಆತ್ಮವಿಶ್ವಾಸ. ಜೀವನದಲ್ಲಿ ಹಾಗೆ ಸೋಲು ಬಂದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಆತ್ಮವಿಶ್ವಾಸದಿಂದ ಬರುತ್ತೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲದಿದ್ದರೆ ದೇವರ ಮೇಲಿನ ನಂಬಿಕೆಯು ವ್ಯರ್ಥ. ನಾವು ಅನೇಕ ಬಾರಿ ನನಗೆ ಆಗುವುದಿಲ್ಲ, ನಾನು ದುರ್ಬಲ ಎಂದುಕೊಳ್ತೇವೆ. ಆದರೆ ಸತ್ಯ ಏನಂದರೆ ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷವಾದ ಶಕ್ತಿ ಇದೆ. ಅದನ್ನು ಹೊರತೆಗೆಯುವುದು ಆತ್ಮವಿಶ್ವಾಸ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ, ವ್ಯವಹಾರದಲ್ಲಿ ನಷ್ಟವಾದರೆ, ಜೀವನದಲ್ಲಿ ಸಮಸ್ಯೆಗಳು ಬಂದರೆ ಆತ್ಮವಿಶ್ವಾಸ ಇರುವವನು ಎಂದಿಗೂ ಸಂಪೂರ್ಣವಾಗಿ ಸೋಲುವುದಿಲ್ಲ. ಏಕೆಂದರೆ ಅವನು ಮತ್ತೆ ಪ್ರಯತ್ನಿಸ್ತಾನೆ. ಸ್ನೇಹಿತರೆ, ಇಂದಿನಿಂದ ಒಂದು ಮಾತು ನೆನಪಿಟ್ಕೊಳ್ಳಿ. ಅದೇನಪ್ಪ ಅಂತಂದರೆ, ನಾನು ಮಾಡಬಲ್ಲೆ ಎಂಬ ಚಿಂತನೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಆತ್ಮವಿಶ್ವಾಸವೇ ಯಶಸ್ಸಿನ ಮೊದಲ ಹೆಜ್ಜೆ. ಆದ್ದರಿಂದ ದೊಡ್ಡ ಕನಸು ಕಾಣಿ, ಪ್ರಯತ್ನಿಸಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಡಿ. ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.